ಪೊಲೀಸ್ ಇನ್ಸ್ಪೆಕ್ಟರ್ ಸರ್. ಯಾರು ಈ ಪೊಲೀಸ್ ಸ್ಟೇಷನ್ ಅಲ್ಲಿ ಇಲ್ವಾ? ಅಯ್ಯೋ, ಎಲ್ಲೋಗ್ಬಿಟ್ರಿ ಇವರೆಲ್ಲ? ಪೊಲೀಸ್ ಇನ್ಸ್ಪೆಕ್ಟರ್ ಸರ್, ಎಲ್ಲೋಗ್ಬಿಟ್ರಿ? ಹಲೋ. ಫಸ್ಟ್ ನನ್ನ ಮೂಡ್ ಸರಿ ಇಲ್ಲ, ಇವರೆಲ್ಲ ಎಲ್ಲೋದ್ರು? ನಮ್ಮ ಅಪ್ರಾಣಿಗೂ ಇಲ್ಲಿ ಯಾವನಾರು ಪೊಲೀಸ್ ಸಿಗ್ಲಿಲ್ಲ ಅಂದ್ರೆ 10 ನಿಮಿಷದಲ್ಲಿ ಇಲ್ಲಿ ಇರೋ ಚೇರು, ಟೇಬಲ್ಲು, 3 ನೇತಾಕಿರೋ ಬಲ್ಪು ಎಲ್ಲಾನು ಕಳ್ತನ ಮಾಡ್ಕೊಂಡು ಹೋಗ್ಬಿಡ್ತೀನಿ. 10 ನಿಮಿಷ, ಓನ್ಲಿ 10 ನಿಮಿಷ ಕೊಡೋದು. ನಿನ್ನಂತ ಕಳ್ಳರನ್ನ ಎಷ್ಟು ಜನ ನೋಡಿಲ್ಲ. ನೀನು ಚೇರು ಮತ್ತೆ ಟೇಬಲ್ ಅನ್ನ ಕತ್ಕೊಂಡು ಹೋಗ್ತೀಯಾ? ಕತ್ಕೊಂಡು ಹೋಗಿ ತೋರ್ಸು. ನಿನ್ ತಿಗ್ದಲ್ಲಿ ಎಷ್ಟು ದಮ್ಮ ಐತೆ ನೋಡೋಣ. ಚೇರನ್ನ ಎತ್ಕೊಂಡು ಹೋಗು, ಟೇಬಲ್ ಅನ್ನ ಎತ್ಕೊಂಡು ಹೋಗು, ಈ 3 ನೇತಾಡ್ತಿರೋ ಬಲ್ಪನ್ನ ಸೇರಿ ಎತ್ಕೊಂಡು ಹೋಗು ನೋಡೋಣ. ಗಡಿಯಾರನ್ನ ಎತ್ಕೊಂಡು ಹೋಗು ನೋಡೋಣ. ಅರೆ ಗಾಂಡು ನನ್ನ ಮಗನೇ, ಪೊಲೀಸ್ ಸ್ಟೇಷನ್ಗೆ ಬಂದು ನಮ್ಗೆ ಚಾಲೆಂಜ್ ಮಾಡ್ತೀಯಾ? ನಾನೇನು ಚಾಲೆಂಜ್ ಏನ್ ಮಾಡ್ಲಿಲ್ಲ, ನಾನು ತಮಾಷೆ ಮಾಡಿದ್ದು. ನೀವಿಲ್ಲಿಗೆ ಬರ್ಲಿ ಅಂತ ತಮಾಷೆ ಮಾಡಿದ್ದು. ಈ ಕಿತ್ತೋಗಿರೋ ಚೇರ್ಗಳನ್ನು ಕತ್ಕೊಂಡೋಗಿ ನಾನೇನ್ ಮಾಡ್ಲಿ? ನಾನು ರಿಪೋರ್ಟ್ ಬರ್ಸೋಣ ಅಂತ ಬಂದಿದ್ದು. ಇಲ್ಲೇನೋ ದೊಡ್ಡ ಕಳ್ತನ ಮಾಡೋ ಅಂತದ್ ಏನಿಲ್ಲ. ಕಳ್ತನ ಮಾಡಿ ತೋರಿಸು ನೋಡೋಣ. ಯಾಕೆ ಸರ್ ಸಿಟ್ಟಾಗ್ತೀರಾ? ನಾನೇನು ಇಲ್ಲಿ ಚೇರು ಮತ್ತೆ ಟೇಬಲ್ ನೇನು ಕಳ್ತನ ಮಾಡಕ್ಕೇನು ಬಂದಿಲ್ಲ, ನಾನು ರಿಪೋರ್ಟ್ ಬರ್ಸಕ್ಕೆ ಅಂತ ಬಂದಿರೋದು. ನೀವು ಇಲ್ಲಿರ್ಲಿಲ್ವಲ್ಲ, ಅದಕ್ಕೆ ತಲೆ ಕೆಟ್ಟೋಗಿತ್ತು, ಅದಕ್ಕೆ ತಮಾಷೆ ಮಾಡ್ತಿದ್ದದ್ದು. ಇಷ್ಟೊಂದು ಧೈರ್ಯ ಬಂದ್ಬಿಡ್ತಾ ನಿನ್ಗೆ? ಪೊಲೀಸರ ಹತ್ರನೇ ತಮಾಷೆ ಮಾಡ್ತೀಯಾ? ಸುಮ್ಮನೆ ಸಿಗಾಕಂತೆ. ನಿಮ್ ಜೊತೆ ನಾನು ತಮಾಷೆ ಮಾಡ್ತಿಲ್ಲ, ನೀವು ಇಲ್ಲಿರ್ಲೇ ಇರ್ಲಿಲ್ಲ. ಈ ಸ್ಟೇಷನ್ ಖಾಲಿ ಬಿದ್ದಿತ್ತು, ನನ್ನ ಜೊತೆ ನಾನು ತಮಾಷೆ ಮಾಡ್ಕೋತಿದ್ದೆ. ನನಗ್ ನಾನೇ ಹೇಳ್ಕೊಂಡಿದ್ದು ಪೊಲೀಸ್ ಇನ್ಸ್ಪೆಕ್ಟ್ರೇ. ಏನಂದ್ರೆ ನೀವು ಇಲ್ಲಿ ಬರ್ಲಿಲ್ಲ ಅಂದ್ರೆ ಚೇರು, ಟೇಬಲ್ಲು, 3 ನೇತಾಕಿರೋ ಬಲ್ಪು, ಗಡಿಯಾರ ಎಲ್ಲಾನು ಕತ್ಕೊಂಡು ಹೋಗ್ತೀನಿ ಅಂತ ತಮಾಷೆ ಮಾಡ್ಕೊಂಡಿದ್ದು. ನನಗ್ ನಾನೇ ಮಾತಾಡ್ಕೊಳ್ಳೋ ಅಭ್ಯಾಸ ಇರೋದ್ರಿಂದ ನನಗ್ ನಾನೇ ಪೊಲೀಸ್ ಇನ್ಸ್ಪೆಕ್ಟರ್ ಅನ್ಕೊಂಡೆ. ಹಾಗೆ ಮನ್ಸಲ್ಲಿ ಅನ್ಕೊಂಡಿದ್ದು ನಿಮ್ಗೆಲ್ಲ ಹೇಳಿದ್ದು. ಕಾನ್ಸ್ಟೇಬಲ್, ಫಸ್ಟ್ ಇವನ್ನ ಜೈಲ್ ಕಂಬಿಯಿಂದ ಹಾಕು. ಇವನ್ ಜೊತೆ ನಾನೀಗ ತಮಾಷೆ ಮಾಡ್ತೀನಿ. ಹಾಗೆ ಮಾಡಬೇಡಿ ಸರ್, ಇದುವರೆಗೂ ಯಾರು ಹೇಳಿರಲ್ಲ ಅಂತ ವಿಷಯ ಹೇಳ್ತೀನಿ. ಕಾನ್ಸ್ಟೇಬಲ್, ನೀನೇನು ಅವನ ಮುಖ ನೋಡ್ಕೊಂಡು ನಿಂತಿದ್ಯಾ? ಫಸ್ಟ್ ಅವನನ್ನ ಕಂಬಿಯಿಂದ ಹಾಕು. ಸರ್ ನನ್ನ ಮಾತು ಕೇಳಿ ಒಂಚೂರು, ನನ್ನನ್ನ ಜೈಲ್ ಒಳಗೆ ಹಾಕ್ಬಿಡಿ. ನಿಮ್ದು ಸರಿ ಮಾತೆ ಟೋಪಿ ಹಾಕೊಂಡಿರೋ ಇನ್ಸ್ಪೆಕ್ಟರ್ ಸರ್. ನಾನು ನಿಮ್ಗೆ ಅಂತಿಂತ ವಿಷಯ ಹೇಳಕ್ ಬಂದಿಲ್ಲ, ಒಂದು ವಿಶೇಷವಾದ ವಿಷಯನ ಹೇಳಕ್ ಬಂದಿದ್ದೀನಿ. ಆ ವಿಷಯನ ನೀನು ತಿಳ್ಕೊಂಡ್ಬಿಟ್ರೆ ರಾತ್ರಿ ಫೇಮಸ್ ಆಗ್ಬಿಡ್ತೀರಿ. ಕೇಳಿಸ್ಕೊಳ್ಳದಲ್ಲೇ ಜೈಲಲ್ಲಿ ಹಾಕ್ಬಿಟ್ರೆ ನನ್ನ. ನೀನು ಕೆಲಸ ಮಾಡ್ತಾ ಮಾಡ್ತಾ ನಿನ್ಗೆ ವಯಸ್ಸಾಗೋಯ್ತು. ಫಸ್ಟು ನೀನು ಅಂತ ಕೆಲಸ ಮಾಡಿರೋವಲ್ಲ, ಅಂತ ಕೆಲಸ ಮಾಡ್ತೀಯ. ಅದು ಈಗ ಮಾಡ್ತೀಯ. ನೀನು ಅವಾಗಲೇ ಮಾಡೋಕ್ಕಾಗದು ನನ್ನನ್ನು ಜೈಲಿಂದ ಹೊರಗೆ ತೆಗ್ದಾಗ. ನನ್ನನ್ನು ಜೈಲಿಂದ ಹೊರಗೆ ತೆಗೆದು ನನ್ನ ಮಾತನ್ನ ಶಾಂತಿಯಾಗಿ ಕೇಳಿದ್ರೇ ನೀನು ಉದ್ಧಾರ ಆಗೋದು. ಅದಕ್ಕೆ ಹೇಳ್ತಿದ್ದೀನಿ. ಏನಂತ ವಿಷಯ? ಏನು ನನ್ನನ್ನು ಹೊರಗೆ ತೆಗಿರೋ, ನನ್ನ ಕಂಬಿ ಒಳಗೆ ಇಟ್ಕೊಂಡೆ ನಿಮ್ಗೆ ಹೇಳ್ಬೇಕಾ? ಅಲ್ಲಿಂದನೇ ಹೇಳು, ಕ್ಲೀನಾಗಿ ಕೇಳಿಸ್ತೈತೆ. ಹಾಗೆಲ್ಲ ನಾನು ಹೇಳಲ್ಲ, ನೀವು ಜೈಲಲ್ಲಿ ಹಂಗೆ ಕೂಡಾಕ್ಬಿಟ್ಟು ಹೊರಟೋಗ್ತೀರಾ. ನಿಮ್ಗೆ ಹೇಳಿ ನನಗೇನು ಲಾಭ ಇದೆ? ನಾನು ಯೋಚಿಸ್ತಿದ್ದೆ ನಿಮ್ಗೆ ಇಷ್ಟೊಂದು ದೊಡ್ಡ ವಿಷಯ ಹೇಳೋದ ಅಂತ. ಸರ್ಕಾರದಿಂದ ಆಗ ನನಗೆ ಏನಾದ್ರು ಬಹುಮಾನ ಸಿಕ್ತಿತ್ತೇನೋ. ಆದರೆ ನೀನು ನನ್ನನ್ನು ಜೈಲೊಳಗೆ ಹಾಕ್ಬಿಟ್ಟೆ. ಫಸ್ಟು ಆ ವಿಷಯ ಏನು ಅಂತ ಹೇಳು, ಜಾಸ್ತಿ ಮಾತಾಡ್ಬೇಡ ನೀನು. ನನಗೆ ದೊಡ್ಡ ವಿಷಯ ಅನಿಸಿದ್ರೆ ನಿನ್ನನ್ನು ಹೊರಗೆ ತೆಗಿತೀನಿ. ಇಲ್ಲ ಅಂದರೆ ನೀನು ಜೈಲಲ್ಲಿ ಕೆಟ್ಟಾಗಿ ವರ್ತಿಸಿರೋದಕ್ಕೆ 24 ಗಂಟೆ ಜೈಲಲ್ಲೇ ಕೊಳೆಯಂಗೆ ಮಾಡ್ತೀನಿ. ನೋಡೋಣ ಆ ವಿಷಯ ಏನಂತ ಹೇಳು. ಏನಂದ್ರೆ ಒಂದು ದೊಡ್ಡ ಕಾಡೈತೆ, ಆ ಕಾಡಿನಲ್ಲಿ ಒಂದು ದೊಡ್ಡ ಗುಹೆ ಇದೆ. ಅದರಲ್ಲಿ 2 ಟ್ರಕ್ ತುಂಬುವಷ್ಟು ಚಿನ್ನ, ಒಡವೆ, ನಾಣ್ಯಗಳೆಲ್ಲ ಇದಾವೆ. ಬೆಟ್ಟದಷ್ಟು ಡೈಮಂಡ್ಗಳಿದಾವೆ. 20 ವರ್ಷದಿಂದ ಒಬ್ಬ ದರೋಡೆಕೋರ ಲೂಟಿ ಮಾಡ್ಕೊಂಬಂದು ಆ ಗುಹೆ ಒಳಗೆ ತುಂಬಾನೆ. ಅಷ್ಟೊಂದು ನಗ ನಾಣ್ಯಗಳು ತುಂಬವೆ ಅಂದರೆ ನೀನು ನೋಡ್ಬಿಟ್ರೆ ಸರ್ ಮೂರ್ಛೆನೇ ಹೋಗ್ಬಿಡ್ತೀರ. ಅಷ್ಟೊಂದು ನಗ ನಾಣ್ಯನ ನಿನ್ನ ಕಣ್ಣಲ್ಲಿ ಎಲ್ಲೂ ನೋಡಿರೋಕ್ಕಾಗಲ್ಲ, ಅಷ್ಟೊಂದು ಆ ಗುಹೆಲ್ಲ ತುಂಬ್ಕೊಂಡೈತೆ. ಇನ್ನೊಂದು ಮಾತು, ಇಷ್ಟೊಂದು ಆ ಖಜಾನೆನ ದರೋಡೆಕೋರ ಆ ಗುಹೆಯಲ್ಲಿ ತುಂಬಕ್ಕೆ ಪೊಲೀಸರು ಸೇರ್ಕೊಂಡವ್ರೆ. ಪೊಲೀಸರು ಸೇರ್ಕೊಂಡವ್ರ? ನಿಮ್ಮ ಪೊಲೀಸ್ ಸ್ಟೇಷನಲ್ಲಿ ನಿನ್ನ ಪಕ್ಕ ನಿಂತ್ಕೋತಾನಲ್ಲ ದಡಿಮಿ ಸೇರೋನು, ಅವನು ಅವ್ರ ಜೊತೆ ಸೇರ್ಕೊಂಡವನೆ. ಅವನು ಪೊಲೀಸರನ್ನೆಲ್ಲ ಕರ್ಕೊಬಂದ್ಬಿಟ್ಟು ನಿನ್ನ ನಡಿ ಜೈಲಿಗೆ ಹಾಕ್ತೀನಿ ಅಂತಿದ್ದ. ನನ್ನನ್ನು ಜೈಲಿಗೆ ಕಳ್ಸೋದಿರಲಿ, ಅವನು ಅವ್ರ ಮನೆಗೆ ಹೋದ. ನಾನು ಚಿಲ್ಲೆ ಪಿಲ್ಲೆ ಏನಾರು ಆಗಿದ್ರೆ ಇಷ್ಟೊತ್ತಿಗೆ ನನ್ನನ್ನು ಮುಗಿಸ್ಬಿಡ್ತಿದ್ರು.
ಆ ಕಳ್ಳನ ಮಕ್ಕಳಿಂದ ತಪ್ಪಿಸ್ಕೊಂಡು ನಾನು ನಿಮ್ಗೆ ಹೇಳೋಣ ಅಂತ ಬಂದೆ. ಫಸ್ಟ್ ಆ ನಿಧಿನ ನಿನ್ನ ವಶಕ್ಕೆ ಪಡಿಸ್ಕೊ. ದರೋಡೆಕೋರ ಪೊಲೀಸರನ್ನ ಒಳಗಾಕಿ ನನ್ನನ್ನ ಜೈಲಿಂದ ಹೊರಗೆ ಬಿಡು. ಓಯ್ ಕಾನ್ಸ್ಟೇಬಲ್, ಫಸ್ಟ್ ಅವನನ್ನ ಹೊರಗೆ ಬಿಡ್ರಿ. ಫಸ್ಟು ದರೋಡೆಕೋರ ಮತ್ತೆ ಆ ದಡಿ ಮೀಸೆಯನ್ನು ಹಿಡಿದ್ಬಿಟ್ಟು ನಿಧಿನ ವಶಪಡಿಸ್ಕೊ. ಆ ನಿಧಿ ಸರ್ಕಾರ ಸೇರಿದಾಗ ನೀನು 2-3 ಕೋಟಿ ಬಹುಮಾನವಾಗಿ ಗವರ್ನಮೆಂಟ್ ಇಸ್ಕೊಟ್ಬಿಡು. ಇಲ್ಲ ಅಂದ್ರೆ ಸರ್ಕಾರ ಎಷ್ಟು ಖುಷಿಯಾಗಿ ಕೊಡುತ್ತೋ ಅಷ್ಟನ್ನೇ ಇಸ್ಕೊತೀವಿ. ನಡೀರಿ, ಬೇಗ ಹೋಗೋಣ. ಕಾನ್ಸ್ಟೇಬಲ್, ಬೇಗ ಗಾಡಿ ತೆಗಿ, ಹೊರಡೋಣ. ಯಾವಾಗ ನಿಧಿನ ವಶಪಡಿಸ್ಕೋತೀನೋ ದೊಡ್ಡ ದೊಡ್ಡ ನ್ಯೂಸ್ ಚಾನಲ್ ಎಲ್ಲ ನಂದೇ ವಿಷಯ ಬರ್ತದೆ. ಬೇಗ ತೆಗಿ ಗಾಡಿನ. ನಿನ್ನ ಕಾರಣದಿಂದ ನನ್ನ ಕೆಲಸಕ್ಕೆ ಬಂದೈತೆ. ಏನು ಈ 25-30 ಸಾವಿರ ರೂಪಾಯಿ ಕೆಲಸದಿಂದ ನಿನ್ಗೆ ಏನಾಯ್ತದೆ? ನನ್ನ ಜೊತೆ ಸೇರ್ಕೊಬಿಡು, 1 ಲಕ್ಷ ಕೊಡ್ತೀನಿ. ನಂದು ಕೆಲಸನೂ ಹೋಗುತ್ತೆ, ಜೈಲಿಗೂ ಹೋಗ್ತೀನಿ, 1 ಲಕ್ಷ ರೂಪಾಯಿ ಸಿಗುತ್ತೆ. ಚೆನ್ನಾಗಿ ಸಿಗಾಕೊಂಬಿಟ್ಟೆ ನಿಮ್ಮ ಜೊತೆ ಸೇರ್ಕೊಂಡು. ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ನನ್ನ ಪ್ರಮೋಷನ್ ಅವರು ಸಿಗ್ತಿತ್ತು, ನನ್ನ ಮರ್ಯಾದೆನೂ ಉಳಿತಿತ್ತು. 1 ಲಕ್ಷದ ಆಸೆಗೆ ಬಂದ್ಬಿಟ್ಟು ಸಿಗಾಕೊಂಬಿಟ್ಟೆ. ಒಳ್ಳೇದಾಯ್ತು, ಇನ್ನೇನು ಪೊಲೀಸ್ ಬರ್ತಾರೆ, ನಾನು ನೋಡೋಗ್ಬಿಡ್ತೀನಿ. ಓಯ್ ಪೊಲೀಸ್ ಇನ್ಸ್ಪೆಕ್ಟರ್, ಇಲ್ಲಿಂದ ಒಂದು ಹೆಜ್ಜೆನೂ ಅಲ್ಗಾಡ್ಸೋಕ್ಕೆ ಯೋಚನೆ ಮಾಡಬೇಡ. ನೀನು ಇಲ್ಲಿಂದ ಓಡೋಗೋಕೆ ಏನಾರು ಟ್ರೈ ಮಾಡಿದೆ, ಜೈಲಿಗೆ ಹೋಗೋಕ್ಕೂ ಮುಂಚೆ ನಾನು ನಿನ್ನನ್ನು ಸಾಯಿಸ್ಬಿಟ್ಟೆ ಹೋಗ್ತೀನಿ. ನಿನ್ನಿಂದನೇ ಸಿಗಾಕೊಂಡಿರೋದು. ತುಂಬ ಅಪಾಯಕಾರಿ ಮನುಷ್ಯರನ್ನೆಲ್ಲ ನನ್ನ ಹತ್ರ ಕರ್ಕೊಬರ್ತೀಯ. ನನ್ನ ಹತ್ರ ಕರ್ಕೊಂಬರೋ ಬದಲು ಡೈರೆಕ್ಟ್ ಜೈಲಿಗೆ ಕರ್ಕೊಂಡೋಗಿದ್ರೆ ಒಳ್ಳೇದಾಯ್ತಿತ್ತು. ಆ ಕೆಂಚ ನನ್ನ ಮಗನ ಕರ್ಕೊಂಬರೋ ಅವಶ್ಯಕತೆ ನಿನ್ಗೇನಿತ್ತಿಲ್ಲ. ತಿಕ್ಕ ಎಲ್ಲ ಆಡಿಸ್ಕೊಂಡು ಹೆಂಗಾರು ಎದುರಿಸಿ ಆ ನಿಧಿನ ನಮ್ಮ ವಶಕ್ಕೆ ಪಡಿಸ್ಕೊಂಡಿರ್ತಿದ್ವಿ. ಅವನ್ನ ಕರ್ಕೊಬಂದು ಎಲ್ಲನೂ ಹಾಳು ಮಾಡಿಬಿಟ್ಟೆ. ಈಗ ನೋಡು, ಅವನು ಪೊಲೀಸರ ಜೊತೆ ಸೇರ್ಕೊಂಡು ನಮ್ಮನ್ನೆಲ್ಲ ಜೈಲಿಗೆ ಹಾಕಿಸ್ತಾವನೆ. ನೀವೇ ತಾನೇ ಹೇಳಿದ್ದು ಒಬ್ಬರನ್ನ ಜೈಲಿಗೆ ಹೋಗಬಾರ್ದು, ನನ್ನ ಹತ್ರ ಕರ್ಕೊಂಬ ಅಂತ. ಹಾಗಾಗಿ ನಾನು ನಿಮ್ಮ ಹತ್ರ ಕರ್ಕೊಬಂದಿದ್ದೆ ಅವನ್ನ. ನೀನು ಅಂಥ ಛತ್ರಿ ನನ್ನ ಮಗನ್ನ ಅಲ್ಲೇ ಎಲ್ಲರೂ ಬಿಟ್ಟು ಬರೋಕ್ಕಾಗಿಲ್ವಾ? ನಮ್ಮ ಮನೆಗೆ ಕರ್ಕೊಂಬರೋ ಅವಶ್ಯಕತೆ ನಿನಗೇನಿತ್ತು? ನಿನಗೆ ಗೊತ್ತಾ ಆ ನಿಧಿನ ಎಷ್ಟು ಕಷ್ಟಪಡ್ಕೊಂಡು ಕೂಡಿಸಿಟ್ಟಿದ್ದೆ ಅಂತ? ಇಷ್ಟು ದಿನ ಕಷ್ಟಪಟ್ಟಿದ್ದೆಲ್ಲ ನೀರಿನಲ್ಲಿ ಹೋಮ ಮಾಡ್ದಂಗಾಯ್ತು. ಎಲ್ಲ ನಿನ್ನಿಂದನೇ ಆಗಿದ್ದು. ನೀನು ಕಷ್ಟಪಟ್ಟು ದುಡ್ದಿರೋದೇನಲ್ಲ ಅದು. ಅದು ದರೋಡೆ ಮಾಡಿ ಕಳ್ತನ ಮಾಡಿ ಸಂಪಾದನೆ ಮಾಡಿರೋದು. ಅದಕ್ಕೆ ಅದು ಚಿಟಕಿ ಹೊಡೆಯೋದ್ರಲ್ಲೇ ನಾಶ ಆಗುತ್ತೆ. ಯಾವತ್ತು ಬಿಟ್ಟಿಯಾಗಿ ಬಂದಿದ್ದು ಕೈಗೆ ಸಿಗಲ್ಲ. ನೀನು ನನ್ನ ಹಣದಲ್ಲಿ ಬದುಕ್ತಿದೀಯ. ಏನು ನಿನ್ನ 25 ಸಾವಿರದಲ್ಲಿ ನಿನ್ನ ಮನೆ ಬಾಡಿಗೆನೂ ಕಟ್ಟೋಕ್ಕಾಗಲ್ಲ. ಬಂದ್ಬಿಟ್ಟು ನನಗೆ ಬಾಯಿ ಕೊಡ್ತಿದೀಯಾ? ಭೂಮಿ ಒಳಗೆ ಊತಾಕ್ಬಿಡ್ತೀನಿ ನಿನ್ನ. ನನ್ನೇ ಕುರಾಯಿಸಿದ್ರೆ ನಾನು ಸುಮ್ಮನೆ ನಿಂತಿದ್ದೀನಿ. ನಾನೇನು ಹೇಳಿಲ್ವಲ್ಲ. ಕೈಗೆ ಮಾಡಬೇಡಿ ನನ್ನ ಮೇಲೆ. ನಿನ್ನ ಫ್ರೆಂಡಿಗೆ ಕೋಟಿಗಟ್ಟಲೆ ಕೊಡ್ತೀನಿ ಅಂದರು. ಆ ಆಫರನ್ನು ಕಾಲಲ್ಲಿ ಉದ್ಬಿಟ್ಟ. ನೀನು ಮನ್ಸು ಮಾಡಿದ್ರೆ ಕೋಟ್ಯಾಧಿಪತಿನೂ ಆಗ್ಬೋದು, ಅರಬಪತಿನೂ ಆಗ್ಬೋದು. ನಾನು ಹೇಗೆ ಹೇಳ್ತೀನೋ ಹಾಗೆ ಮಾಡಿದ್ರೆ ಕೋಟ್ಯಾಧಿಪತಿನೂ ಮಾಡಿಬಿಡ್ತೀನಿ, ಅರಬಪತಿನೂ ಮಾಡಿಬಿಡ್ತೀನಿ ಚಿಟಕಿ ಹೊಡಿಯೋದ್ರಲ್ಲಿ. ನೀನು ಬದುಕಿರೋ ಅಷ್ಟು ದಿನ ಬಡತನದಲ್ಲಿ ಸಾಯ್ಬಿಡ್ತೀಯಾ, ಇಲ್ಲಾಂದರೆ ಕೋಟ್ಯಾಧಿಪತಿಯಾಗಿ ಸಾಯ್ತೀಯ? ಯೋಸು. ಆಯಿತು, ನಾನೇನು ಮಾಡಬೇಕು? ನಿನ್ನ ಫ್ರೆಂಡು ಪೊಲೀಸರನ್ನು ಕರ್ಕೊಬರ್ತಾವನೆ, ನೀನು ಅವನನ್ನು ಹುಚ್ಚ ಅಂತ ಸಾಬೀತು ಮಾಡು. ಏನೋ ಅವನನ್ನ ಹುಚ್ಚ ಅಂತ ಸಾಬೀತು ಮಾಡಬೇಕಾ? ನಿನ್ನ ಫ್ರೆಂಡು ಇಲ್ಲಿಗೆ ಪೊಲೀಸರನ್ನು ಕರ್ಕೊಬಂದು ನಾನು ಕಳ್ತನ ದರೋಡೆ ಮಾಡಿಕೊಂಡು ಇಲ್ಲಿ ನಿಧಿನ ಸಿಕ್ಕಿದ್ದೀನಿ ಅಂತ ಹೇಳ್ತಾನೆ. ಅದೇ ಟೈಮಲ್ಲಿ ನೀನು ಹೇಳಬೇಕು ಇವನು ಸುಳ್ಳು ಹೇಳ್ತಾವನೆ ಅಂತ. ಇಲ್ಲಿ ಯಾವ ನಿಧಿಗಿದೀನೂ ಇಲ್ಲ ಅಂತ. ಅಷ್ಟರಲ್ಲಿ ನನ್ನ ಕೆಲಸಗಾರರು 8 ಗಂಟೆ ಒಳಗೇನೆ ನಿಧಿನ ಇಲ್ಲಿಂದ ಸಾಗಿಸ್ಬಿಡ್ತಾರೆ. ನೀನು ಹೇಳಬೇಕು ನನ್ನ ಫ್ರೆಂಡು ಹೇಳ್ತಿರೋದೆಲ್ಲ ಸುಳ್ಳು ಅಂತ. ನೀನು ನಿನ್ನ ಫ್ರೆಂಡಿಗೆ ಹುಚ್ಚ ಅಂತ ಹೇಳಬೇಕು. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟಿನ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಪೋರ್ಟ್ ಮಾಡಿ ಪ್ಲೀಸ್.